ಅಂತೂ ಇಂತೂ ಮೆಟ್ರೋ ಬಂತು. ಉಲ್ಲಾಸದ ಹೊಳೆಯಲ್ಲಿ ತೇಲ್ತು ಉದ್ಯಾನ ನಗರಿ. MG ರೋಡ್ ಟು ಬೈಯಪ್ಪನಹಳ್ಳಿ ಬಿಂದಾಸ್ ಜರ್ನಿ. ಅಂತೂ ಇಂತೂ ನಮ್ಮ ಮೆಟ್ರೋ ದೀಪಾವಳಿಯ ಕೊಡುಗೆಯೇ ಆಯಿತು. ನಮ್ಮ ಮೆಟ್ರೋ ರೈಲು ಮೊದಲ ರೀಚ್ನಲ್ಲಿ ಇಂದಿನಿಂದ ಅಧಿಕೃತ ಸಂಚಾರ ಶುರು ಮಾಡಿದೆ. ನಿರೀಕ್ಷೆಯಂತೆ ಕೇಂದ್ರ ಸಚಿವರಾದ ಕಮಲ್ನಾಥ್ ಹಾಗೂ ದಿನೇಶ್ ತ್ರಿವೇದಿ ಮೆಟ್ರೋಗೆ ಬೆಳಗ್ಗೆ ಹಸಿರು ನಿಶಾನೆ ತೋರಿದ್ರು. ಬನ್ನಿ ನಮ್ಮ ಮೆಟ್ರೋ ಉದ್ಘಾಟನೆ ಮತ್ತು ಗಣ್ಯರ ಸಂಚಾರದ ಕ್ಷಣಗಳು ಹೇಗಿದ್ವು ಅನ್ನೋದನ್ನ ನೋಡೋಣ. ಕಡೆಗೂ ಆ ಐತಿಹಾಸಿಕ ಗಳಿಗೆ ಬಂದೇ ಬಿಡ್ತು. ನಿರೀಕ್ಷೆಯ ಕಂಗಳೊಂದಿಗೆ ಕಾದು ಕುಳಿತಿದ್ದ ಸಿಲಿಕಾನ್ ಸಿಟಿ ಜನತೆಗೆ ಇಂದು ನಮ್ಮ ಮೆಟ್ರೋ ಭಾಗ್ಯ. ದಕ್ಷಿಣ ಭಾರತದ ಮೊದಲ ಮೆಟ್ರೋ ರೈಲು ನಗರದಲ್ಲಿ ಇಂದಿನಿಂದ ಸಂಚಾರ ಆರಂಭಿಸಿದೆ. ಮೊದಲ ರೀಚ್ ಮೆಟ್ರೋ ರೈಲನ್ನ ಕೇಂದ್ರ ನಗರಾಭಿವೃದ್ಧಿ ಸಚಿವ ಕಮಲ್ನಾಥ್, ಕೇಂದ್ರ ರೈಲ್ವೆ ಸಚಿವ ದಿನೇಶ್ ತ್ರಿವೇದಿ ಹಾಗೂ ಸಿಎಂ ಸದಾನಂದ ಗೌಡ ಲೋಕಾರ್ಪಣೆ ಮಾಡಿದ್ರು. MG ರಸ್ತೆಯ ಮೆಟ್ರೋ ನಿಲ್ದಾಣದಿಂದ ಬೆಳಿಗ್ಗೆ 10:30ಕ್ಕೆ ಮೊದಲ ರೈಲಿಗೆ ಚಾಲನೆ ದೊರಕಿತು. ರಾಜ್ಯ ಹಾಗೂ ಕೇಂದ್ರ ಸಚಿವರ ದಂಡೆ ಈ ಅಮೃತ ಗಳಿಗೆಗೆ ಸಾಕ್ಷಿಯಾಯಿತು. ಮೊದಲ ರೈಲಿನಲ್ಲಿ ಎಲ್ಲಾ ಗಣ್ಯರು ಪ್ರಯಾಣ ಬೆಳೆಸಿದ್ರು. MG ರಸ್ತೆಯಿಂದ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ವರೆಗೆ ಹೊರಟ ಮೆಟ್ರೋ ರೈಲು ಮತ್ತೆ ಅಲ್ಲಿಂದ MG ರಸ್ತೆಗೆ ವಾಪಸ್ಸಾಯಿತು. ಮೆಟ್ರೋ ಮೊದಲ ಪ್ರಯಾಣದಲ್ಲಿ ಮೆಟ್ರೋ ಸಿಬ್ಬಂದಿ, ಮಾಧ್ಯಮ ಮಂದಿ ಹಾಗೂ VVIP ಮಂದಿಗೆ ಅವಕಾಶ ಮಾಡಿಕೊಡಲಾಯಿತು. ಬಳಿಕ 11 ಗಂಟೆಗೆ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ವೇದಿಕೆಯಲ್ಲಿ ಮೆಟ್ರೋ ಸ್ಟೇಷನ್ಗಳ ಉದ್ಘಾಟನೆ ಮಾಡಲಾಯಿತು. ಸಾವಿರ ಸಂಖ್ಯೆಯಲ್ಲಿ ಜನ ಪಾಲ್ಗೊಂಡಿದ್ರು. Diwali gift to the people of Karnataka, and the government of India is committed to an even longer phase 2 for Bangalore and are supporting the preparation of the DPR, which will have a total length of 72 kilometers at a total cost of 25,000 crores. ಸಾಮೂಹಿಕ ಸಾರಿಗೆ ಸೌಕರ್ಯವಾದಂಥ ನಮ್ಮ ಮೆಟ್ರೋವನ್ನು ನಾವೆಲ್ಲರೂ ಸುರಕ್ಷತಾ ನಿಬಂಧನೆಗಳನ್ನು ಪಾಲಿಸುವ ಮೂಲಕ, ಸ್ವಚ್ಛತೆಯನ್ನು ಕಾಪಾಡುವ ಮೂಲಕ, ಅದರ ಗರಿಷ್ಠ ಪ್ರಯೋಜನವನ್ನು ಪಡೆದುಕೊಳ್ಳುವ ಮೂಲಕ ನಾವೆಲ್ಲ ಇದನ್ನು ಅನುಭವಿಸೋಣ. ಮತ್ತು ಇಡೀ ರಾಷ್ಟ್ರಕ್ಕೆ ಬೆಂಗಳೂರು ಮೆಟ್ರೋ ಅದು ಅತ್ಯಂತ ಶುಚಿತ್ವದ ಮೆಟ್ರೋ ಅಂತ ಹೇಳಿ ತೋರಿಸಿಕೊಡುವಂಥ ಮಹತ್ವದ ಜವಾಬ್ದಾರಿಯನ್ನು ನಾವು ನೀವೆಲ್ಲ ವಹಿಸಿಕೊಳ್ಳೋಣ. ಅವತ್ತು ನಮ್ಮ ಮೆಟ್ರೋ ಬೆಂಗಳೂರು ಮೆಟ್ರೋ ಕನಸನ್ನು ಅಟಲ್ ಬಿಹಾರಿ ವಾಜಪೇಯಿ ಕಂಡ್ರು. ಅವರ ಕಂಡ ಕನಸು ಇವತ್ತು ನನಸಾಗಿದೆ. ಒಟ್ಟಾರೆ ಕೊನೆಗೂ ನಮ್ಮ ಮೆಟ್ರೋ ಅಧಿಕೃತವಾಗಿ ಸಂಚಾರ ಮಾಡ್ತು. ಯುಗಾದಿ, ಗಣೇಶ ಗೌರಿ, ದಸರಾ ಹಬ್ಬಗಳಲ್ಲಿ ಕೈಗೂಡದ ಮೆಟ್ರೋ ಕನಸು ದೀಪಾವಳಿ ಹಬ್ಬದ ಹೊತ್ತಿಗೆ ನನಸಾಯಿತು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇಷ್ಟು ದಿನ ನಮ್ಮ ಮೆಟ್ರೋ ಬೇಗ ಕಟ್ರು ಅಂತ ಶಪಿಸ್ತಾ ಇದ್ದ ಸಿಲಿಕಾನ್ ಸಿಟಿ ಜನರ ಮುಖದಲ್ಲಿ ಇವತ್ತು ಮಂದಹಾಸವಿತ್ತು. ಮೆಟ್ರೋ ಟ್ರೈನ್ನಲ್ಲಿ ರೈಡ್ ಹೋಗುವ ಕುತೂಹಲ, ಉತ್ಸಾಹ. ಹಾಗಿದ್ರೆ ಇಂದು ಮೆಟ್ರೋ ರೈಲಲ್ಲಿ ಓಡಾಡಿದ ಜನರ ಅಭಿಪ್ರಾಯ ಏನು ತಿಳಿಯೋಣ ಬನ್ನಿ. ಇಂದು ಬೆಂಗಳೂರಿಗರ ಬಹುದಿನದ ಕನಸು ಸಾಕಾರವಾದ ದಿನ. ನಮ್ಮ ಮೆಟ್ರೋ ಅಂತೂ ಇಂತೂ ಇವತ್ತು ಹಳಿಗಿಳಿದಿದ್ದು ಬೆಂಗಳೂರಿಗರಲ್ಲಿ ಸಖತ್ ಉತ್ಸಾಹ ತಂದಿತ್ತು. ಮೆಟ್ರೋ ರೈಡ್ಗೆ ಟಿಕೆಟ್ ಕೊಳ್ಳೋದಕ್ಕೆ ಜನ ಸಾಲಾಗಿ ನಿಂತಿದ್ರು. ಟಿಕೆಟ್ ಖರೀದಿಯಾದ್ಮೇಲೆ ಪ್ರಯಾಣದ ಸಡಗರ. ಮೆಟ್ರೋನಲ್ಲಿ ಕುಳಿತಿದ್ದ ಜನರಲ್ಲಿ ಉತ್ಸಾಹವೋ ಉತ್ಸಾಹ. ಫಸ್ಟ್ ರೈಡ್ ಮಾಡಿದ ಎಲ್ಲರದ್ದು ಸಖತ್ತಾಗಿತ್ತು ಅನ್ನೋ ಒಂದೇ ಉದ್ಗಾರ. ನಾವು ಫಸ್ಟ್ ಟ್ರೈನ್ಗೆ ಕಾಲಿಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ನಾವೇ ಫಸ್ಟ್ ಕಾಲಿಟ್ಟಿದ್ದು ತುಂಬ ಸಂತೋಷ ಆಯಿತು. ತುಂಬ ಅಂದ್ಕೊಂಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಬಂದ್ವಿ, ನಾವೇ ಫಸ್ಟ್ ಹೋದ್ವಿ. ಚೆನ್ನಾಗಿತ್ತು, ತುಂಬ ಇತ್ತು, ಚೆನ್ನಾಗಿತ್ತು. ಇನ್ನು ಮೆಟ್ರೋ ಕನಸು ಕಂಡಿದ್ದ ನಟ ಶಂಕರ್ ನಾಗ್ ಪತ್ನಿ ಅರುಂಧತಿ ನಾಗ್ ಕೂಡ ತಮ್ಮ ಮೆಟ್ರೋ ಪ್ರಯಾಣದ ಕುರಿತು ಸಂತಸ ವ್ಯಕ್ತಪಡಿಸಿದ್ರು. ಶಂಕರ್ ಇದ್ದಿದ್ರೆ ಖುಷಿಯಿಂದ ಕುಣಿದಾಡ್ತಿದ್ದ ಅಂದ್ರು. ಇದ್ದಿದ್ರೆ ಕುಣಿತಾ ಇದ್ದ.
ಖುಷಿಯಾಗಿ ಕುಣಿತಾ ಇದ್ದ. ನಮ್ಮೆಲ್ಲರನ್ನು ಕರ್ಕೊಂಡ್ಬಂದು ಈ ವುಡ್ ಹ್ಯಾವ್ ಟೇಕನ್ ಅಸ್ ಫಾರ್ ಎ ರೈಡ್. ಅದಕ್ಕೆ ನಾನು ಇವತ್ತು ಅವನ ನೆನಪಲ್ಲಿ ಟಿಕೆಟ್ ಕೊಂಡ್ಕೊಂಡು ಬಂದಿದ್ದೀನಿ. ಒಟ್ನಲ್ಲಿ ಇಷ್ಟು ದಿನ ಕುತೂಹಲದಿಂದ ಕಾಯ್ತಿದ್ದ ಬೆಂಗಳೂರಿಗರು ಇಂದು ಮೆಟ್ರೋ ಟ್ರೈನ್ನಲ್ಲಿ ಪ್ರಯಾಣಿಸಿ ಸಖತ್ ಎಂಜಾಯ್ ಮಾಡಿದ್ರು. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇನ್ನು ಸಂಜೆ 4 ಗಂಟೆಗೆ ಶುರುವಾದ ಮೆಟ್ರೋ ಪ್ರಯಾಣ ರಾತ್ರಿ 11 ಗಂಟೆಯವರೆಗೂ ಸಾಗಲಿದೆ. ಸಂಜೆ ಕೆಲಸ ಮುಗಿಸಿದ ಜನ 7 ಗಂಟೆ ಬಳಿಕ ಮೆಟ್ರೋ ರೈಲು ಹತ್ತಲು ಮುಂದಾದ್ರು. ರಾತ್ರಿ 9 ಗಂಟೆಯಾದ್ರೂ ಮೆಟ್ರೋ ಹತ್ತುವ ಜನರ ಉತ್ಸಾಹ ಮಾತ್ರ ಕಡಿಮೆಯಾಗಿರಲಿಲ್ಲ. ರಾತ್ರಿ ಬೆಳಕಿನಲ್ಲಿ ಮೆಟ್ರೋ ಸಂಚಾರ ಮಾತ್ರ ರೋಮಾಂಚನವಾಗಿತ್ತು.